ಎಜೆ ನ್ಯೂಸ್ಗೆ ಸ್ವಾಗತ. ದಿನಾಂಕ 16/11/2024ರಂದು ಯರಗಟ್ಟಿ ಅಂಗನವಾಡಿ ನಂಬರ್ 10ರಲ್ಲಿ ಬಾಲ ವಿಕಾಸ ಸಮಿತಿ ಸಭೆ ಹಾಗೂ ಗ್ರಾಮ ಆರೋಗ್ಯ ಪೌಷ್ಟಿಕ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಧ್ಯಕ್ಷತೆಯನ್ನ ಡಿಕೆ ರಫೀಕ್ ಇವರು ವಹಿಸಿಕೊಂಡಿದ್ದರು. ಸದರಿ ಕಾರ್ಯಕ್ರಮದಲ್ಲಿ ಗಂಜಿ ಸರ್, ಎಸ್ಪಿ ಬೆಂಡಿಗೇರಿ, ಎನ್ಎಂ ಹಾರುಗೊಪ್ಪ, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ತಾಯಂದಿರು ಹಾಜರಿದ್ದರು. ಮಕ್ಕಳನ್ನ ಅಂಗನವಾಡಿ ತಪ್ಪದೆ ಶಾಲೆಗೆ ಬರಲು ಹೇಳುವುದು, ಶಾಲೆಯಲ್ಲಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ, ಸ್ವಚ್ಛತೆ, ಶೌಚಾಲಯದ ಬಳಕೆ, ವೈಯಕ್ತಿಕ ಆರೋಗ್ಯದ ಬಗ್ಗೆ ತಿಳಿಸುವುದು, ತೂಕ ಎತ್ತರ ಮಾಡಿ ಆರೋಗ್ಯ ತಪಾಸಣೆ ಮಾಡಿಸುವುದು ಬಾಲ ವಿಕಾಸ ಸಮಿತಿಯ ಮುಖ್ಯ ಕಾರ್ಯಗಳಾಗಿವೆ ಎಂದು ಅಂಗನವಾಡಿ ಮೇಲ್ವಿಚಾರಕಿಯಾದ ಎಂಎಸ್ ಮುಗಳಿಹಾಳ ಹೇಳಿದ್ದಾರೆ. ಹದಿಹರೆಯದವರ ಆರೋಗ್ಯ ಬಹಳ ಮುಖ್ಯವಾದದ್ದು. ಇದರಲ್ಲಿ ಬಾಲ್ಯ ವಿವಾಹ, ಅಪೌಷ್ಟಿಕತೆ, HIV, ಏಡ್ಸ್ ಇವು ಹದಿಹರೆಯದವರ ಸಮಸ್ಯೆಗಳಾಗಿದೆ. ಇವುಗಳನ್ನು ಗುರುತಿಸುವುದು, ಸರಿಯಾದ ಸಲಹೆ ಸೂಚನೆಗಳನ್ನು ನೀಡುವುದಾಗಿದೆ ಹಾಗೂ ಗರ್ಭಿಣಿಯಾದ ತಕ್ಷಣ ಆರೋಗ್ಯ ಇಲಾಖೆಯಿಂದ ಸಿಗುವ ಸೇವೆಗಳನ್ನು ಹಾಗೂ ಯೋಜನೆಗಳನ್ನು ಪಡೆದುಕೊಳ್ಳುವುದು, ಅದರಲ್ಲಿ ಮುಖ್ಯವಾಗಿ ಆಸ್ಪತ್ರೆ ಹೆರಿಗೆ ಕಡ್ಡಾಯವಾಗಿ ಮಾಡಿಸುವುದು, ಮಕ್ಕಳಿಗೆ ಇರುವ ಲಸಿಕಾ ಕಾರ್ಯಕ್ರಮ, ಪೌಷ್ಟಿಕ ಆಹಾರದ ಮಾಹಿತಿ, ಕುಟುಂಬ ಕಲ್ಯಾಣ ವಿಧಾನಗಳ ಬಳಕೆ, ತಾಯಿ ಕಾರ್ಡಿನ ಮಹತ್ವ ಕುರಿತು ಯರಗಟ್ಟಿಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯಾದ IR ಗಂಜಿ ಹೇಳಿದರು. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಏನು ಸೇವೆಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಹದಿಹರೆಯ ಅಂತ ಹೇಳ್ತೀವಿ. ಹದಿಹರೆಯ ಅಂತಂದ್ರೆ 10 ರಿಂದ 19 ವರ್ಷದ ಒಳಗೆ ಹದಿಹರೆಯ ಅಂತ ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ತವೆ. ವಿಶೇಷವಾಗಿ ಮಕ್ಕಳಲ್ಲಿ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬದಲಾವಣೆಗಳಾಗ್ತಿರ್ತಾವೆ 10 ರಿಂದ 19 ವರ್ಷದಲ್ಲಿ. ಸೊ ಆ ಬದಲಾವಣೆಗಳನ್ನ ನಾವು ಏನ್ ಮಾಡ್ಬೇಕು, ಗಮನಿಸಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಸಲಹೆ ಸೂಚನೆಗಳನ್ನ ಹೇಳ್ಬೇಕಾಗತ್ತೆ. ಇದು ಒಂದು. ಇನ್ನು ಹದಿಹರೆಯದಲ್ಲಿ ಮದುವೆ ಮಾಡಿದೀವಿ ಅಂದ್ರೆ ಬಾಲ್ಯ ವಿವಾಹ ಅಂತ ಹೇಳ್ತೀವಿ. ಬಾಲ್ಯ ವಿವಾಹದಲ್ಲಿ ಅಂದ್ರ ಹೆಣ್ಣು ಮಗುವಿಗೆ 18 ವರ್ಷದ ಒಳಗಡೆ, ಗಂಡು ಮಗುವಿಗೆ 23 ವರ್ಷದ ಒಳಗಡೆ ಬಾಲ್ಯ ವಿವಾಹ ಅಂದ್ರೆ ಮದುವೆ ಮಾಡಿದ್ವಿ ಅಂತಂದ್ರ ಅದಕ್ಕೆ ಬಾಲ್ಯ ವಿವಾಹ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಈಗ ಒಳಗಡೆ ನಾವು ಮದುವೆ ಮಾಡಿದ್ವಿ ಅಂತಂದ್ರ ಅಲ್ಲೇನಾಗತ್ತಿ, ಆ ಮಗುವಿಗೆ ಮುಂದೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗುದಿಲ್ಲ. ಅಂದ್ರೆ ದೈಹಿಕವಾಗಿ ಬೆಳವಣಿಗೆ ಆಗಿರುದಿಲ್ಲ. ಸೊ ಒಳಗಿನ ಅಂಗಾಂಗಗಳು ಏನೈತಿ, ಹೊರಗಿನ ಅಂಗಾಂಗಗಳು ಏನ್ ಬೆಳವಣಿಗೆ ಆಗ್ಬೇಕಾಗಿರ್ತದಲ್ಲ ಬೆಳವಣಿಗೆ ಆಗಿರುದಿಲ್ಲ. ಒಳ್ಳೆಯದು. ಎರಡನೇದು, ಸಾಮಾಜಿಕವಾಗಿ ಇನ್ನು ನಮ್ಮಂಗ ಸಮಾಜದಲ್ಲಿ ಅವರು ಬಂದಿರುದಿಲ್ಲ. ಮೂರನೇದು ಏನಪ್ಪಾ ಅಂತಂದ್ರ ಭಾವನಾತ್ಮಕ ಅಂದ್ರ ಮಾನಸಿಕವಾಗಿ ಸಿದ್ಧ ಇರುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ಮಗುವನ್ನ ಹಿಡಿದು ಮದುವೆ ಮಾಡಿದಪ್ಪ ಅಂತಂದ್ರ ಅವಳಿಗೆ ಸಮಸ್ಯೆ ಆಗ್ತಾ ಇದೆ. ಇದಿಷ್ಟೇ ಅಲ್ಲ, ದಂಡ ಮತ್ತು ಶಿಕ್ಷೆ ಇದೆ. ಮದುವೆ ಮಾಡ್ಕೊಂಡವ್ರಿಗೆ, ಆಮೇಲೆ ಅದಕ್ಕೆ ಸಪೋರ್ಟ್ ಮಾಡಿದವರಿಗೆ ದಂಡ ಮತ್ತು ಶಿಕ್ಷೆ ಇದೆ. ಅದಕ್ಕೆ ಎಲ್ಲರೂ ಸೇರಿ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಬೇಕು. ಸೊ ನಿಷೇಧ ಮಾಡಿದಾಗ ಏನೈತಿ, ಆ ಮಗುವಿಗೆ ಒಂದು ಪುನರ್ಜನ್ಮವನ್ನ ನೀಡಬೇಕಾಗತ್ತೆ. ಇದು ಒಂದು ಬಾಲ್ಯ ಆಯ್ತು. ನೆಕ್ಸ್ಟ್, ಈಗ ಕಾಡಿರ್ತಕ್ಕಂತ ಇನ್ನೊಂದು ವಿಶೇಷ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅಪೌಷ್ಟಿಕತೆ ಅಂತ ಹೇಳ್ತೀವಿ. ಇವತ್ತಿನ ದಿವಸ ಮಕ್ಕಳಿಂದ ಹಿಡಿದುಕೊಂಡು ಮುದುಕರವರೆಗೆ ಅಪೌಷ್ಟಿಕತೆ ಕಾಡ್ತಾ ಇದೆ. ಸೊ ಇಲ್ಲೇನಿಟ್ಟಾರಲ್ಲ ಈಗ ಶ್ರೀಮತಿ SM ಕಿಲಾರಿ ಕಾರ್ಯಕ್ರಮದ ನಿರೂಪಣೆ ಮಾಡಿ ರೇಖಾ ಗಿರಿಯವಗೋಳ ಸ್ವಾಗತಿಸಿ ವಂದಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.